ಸ್ನೇಹಿತರೆ, ವೈಎಸ್ ಹಿಸ್ಟರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾತ್ರಿ ಆಕಾಶವನ್ನು ನೋಡಿ ನೀವು ಎಂದಾದರೂ ಯೋಚಿಸಿದ್ದೀರಾ? ಈ ಅನಂತ ಬ್ರಹ್ಮಾಂಡದಲ್ಲಿ ನಾವು ಮಾತ್ರ ಒಬ್ಬರೇನಾ? ಸಾವಿರಾರು ವರ್ಷಗಳ ಹಿಂದೆ ಮಾನವರು ದೇವತೆಗಳು ಎಂದು ಭಾವಿಸಿದವರು ನಿಜಕ್ಕೂ ಪರಗ್ರಹ ಜೀವಿಗಳೇ. ಏಲಿಯನ್ಸ್ ಹೇಗೆ ಹುಟ್ಟಿದವು? ಅವು ಇವತ್ತಿಗೂ ಜೀವಂತವಾಗಿವೆಯಾ? ಅವು ನಮ್ಮ ಭೂಮಿಯನ್ನು ಈಗಾಗಲೇ ನೋಡಿದ್ದಾವಾ? ಇದು ಸಿನಿಮಾಗಳ ಕಥೆಯಲ್ಲ, ಇದು ವಿಜ್ಞಾನ, ಇತಿಹಾಸ ಮತ್ತು ರಹಸ್ಯಗಳ ಸಂಗಮ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಬ್ರಹ್ಮಾಂಡ ಮರೆಮಾಚಿದ ಅತಿದೊಡ್ಡ ಸತ್ಯವನ್ನು ತಿಳಿದುಕೊಳ್ಳೋಣ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬ್ರಹ್ಮಾಂಡ ಎಷ್ಟು ವಿಶಾಲವೋ ಅಷ್ಟೇ ನಿಗೂಢವೂ ಭಯಾನಕವೂ. ರಾತ್ರಿ ಆಕಾಶವನ್ನು ನೋಡಿದಾಗ ನಮಗೆ ಕಾಣಿಸುವ ಲಕ್ಷಾಂತರ ನಕ್ಷತ್ರಗಳು ಕೇವಲ ಬೆಳಕಿನ ಕಣಗಳಲ್ಲ. ಅವು ಪ್ರತಿಯೊಂದರ ಹಿಂದೆ ಒಂದು ಜಗತ್ತಿರಬಹುದು, ಒಂದು ನಾಗರಿಕತೆ ಇರಬಹುದು, ನಮಗೆ ತಿಳಿಯದ ಜೀವಿಗಳ ಕಥೆ ಇರಬಹುದು. ನಾವು ಈ ಬ್ರಹ್ಮಾಂಡದಲ್ಲಿ ಒಬ್ಬರೇನಾ ಎಂಬ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ಮಾನವನ ಮನಸ್ಸನ್ನು ಕಾಡುತ್ತಲೇ ಬಂದಿದೆ. ಈ ಪ್ರಶ್ನೆಯ ಉತ್ತರವೇ ಏಲಿಯನ್ಸ್ಗಳ ಕಥೆಗೆ ದಾರಿ ಮಾಡಿಕೊಡುತ್ತದೆ. ಏಲಿಯನ್ಸ್ ಎಂಬ ಕಲ್ಪನೆ ಹೇಗೆ ಹುಟ್ಟಿತು? ಮಾನವ ಇತಿಹಾಸದ ಆರಂಭದಲ್ಲೇ ಆಕಾಶದತ್ತ ನೋಡಿದ ಮನುಷ್ಯನಿಗೆ ಒಂದು ಅನುಮಾನ ಮೂಡಿತು. ಸೂರ್ಯ, ಚಂದ್ರ, ನಕ್ಷತ್ರಗಳು ಕೇವಲ ಬೆಳಕಿನ ಗುಂಡುಗಳೇ, ಅಥವಾ ಅವುಗಳಲ್ಲಿ ಜೀವವಿದೆಯೇ? ಪ್ರಾಚೀನ ನಾಗರಿಕತೆಗಳು ಆಕಾಶದಿಂದ ಬಂದ ದೇವತೆಗಳ ಬಗ್ಗೆ ಹೇಳುತ್ತವೆ. ಸುಮೇರಿಯನ್, ಈಜಿಪ್ಷಿಯನ್, ಮಾಯನ್ ಮತ್ತು ಭಾರತೀಯ ಪುರಾಣಗಳಲ್ಲಿಯೂ ಆಕಾಶವಾಹನ, ವಿಮಾನ, ದೇವಲೋಕ ಎಂಬ ಉಲ್ಲೇಖಗಳು ಕಂಡುಬರುತ್ತವೆ. ಇವು ದೇವತೆಗಳ ಕಥೆಯೇ ಅಥವಾ ಪರಗ್ರಹ ಜೀವಿಗಳ ಸಂಭಾವನೆಯೇ? ಕೆಲವು ಇತಿಹಾಸಕಾರರ ಪ್ರಕಾರ ಆ ಕಾಲದ ಮನುಷ್ಯರು ನೋಡಿದ ಅಜ್ಞಾತ ವಸ್ತುಗಳು ಅಥವಾ ಆಕಾಶ ಘಟನೆಗಳನ್ನು ದೇವತೆಗಳೆಂದು ಭಾವಿಸಿದರು. ಆದರೆ ಕೆಲ ವಿಜ್ಞಾನಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಅವು ಬಹುಶಃ ಏಲಿಯನ್ಸ್ ಆಗಿರಬಹುದು. ಏಲಿಯನ್ಸ್ ಹೇಗೆ ಹುಟ್ಟಿದವು? ವಿಜ್ಞಾನ ಹೇಳುವಂತೆ ಭೂಮಿಯ ಮೇಲೆ ಜೀವ ಹುಟ್ಟಲು ಕೋಟ್ಯಾಂತರ ವರ್ಷಗಳು ಬೇಕಾಯಿತು. ಅದೇ ರೀತಿ ಬ್ರಹ್ಮಾಂಡದ ಬೇರೆ ಗ್ರಹಗಳಲ್ಲೂ ಜೀವ ಬೆಳೆಯುವ ಸಾಧ್ಯತೆ ಇದೆ. ನಕ್ಷತ್ರಗಳ ಸುತ್ತ ತಿರುಗುವ ಲಕ್ಷಾಂತರ ಗ್ರಹಗಳಲ್ಲಿ ಕೆಲವು ಗ್ರಹಗಳು ಭೂಮಿಯಂತೆ ಜೀವಕ್ಕೆ ಸೂಕ್ತ ಪರಿಸ್ಥಿತಿಗಳನ್ನು ಹೊಂದಿರಬಹುದು. ನೀರು, ವಾತಾವರಣ ಮತ್ತು ಸೂಕ್ತ ತಾಪಮಾನ. ಏಲಿಯನ್ಸ್ ಎಂದರೆ ಭಯಾನಕ ರೂಪಗಳೆಂದೇ ಅರ್ಥವಲ್ಲ. ಅವು ಸೂಕ್ಷ್ಮಾಣುಗಳಾಗಿರಬಹುದು, ಸಸ್ಯದಂತೆ ಇರಬಹುದು, ಅಥವಾ ಮಾನವನಿಗಿಂತಲೂ ಹೆಚ್ಚು ಬುದ್ಧಿವಂತ ಜೀವಿಗಳಾಗಿರಬಹುದು. ಕೆಲವು ವಿಜ್ಞಾನಿಗಳು ಹೇಳುವಂತೆ ಮಾನವ ಬುದ್ಧಿಮತ್ತೆಗೆ ಮೀರಿದ ನಾಗರಿಕತೆಗಳು ಈಗಾಗಲೇ ಬ್ರಹ್ಮಾಂಡದಲ್ಲಿ ಅಸ್ತಿತ್ವದಲ್ಲಿರಬಹುದು. ಅವು ಎಲ್ಲಿವೆ? ಇದು ಅತಿದೊಡ್ಡ ರಹಸ್ಯ. ಏಲಿಯನ್ಸ್ ಇದ್ದರೆ ಅವು ಎಲ್ಲಿವೆ? ನಮ್ಮ ಸೌರಮಂಡಲದಲ್ಲೇನಾ ಅಥವಾ ದೂರದ ಗ್ಯಾಲಕ್ಸಿಗಳಲ್ಲೇನಾ? ಮಂಗಳ ಗ್ರಹ, ಯುರೋಪ, ಜುಪಿಟರ್ನ ಉಪಗ್ರಹ, ಎನ್ಸೆಲಾಡಸ್, ಸ್ಯಾಟರ್ನ್ನ ಉಪಗ್ರಹ, ಇವುಗಳಲ್ಲಿ ನೀರಿನ ಅಸ್ತಿತ್ವ ಕಂಡುಬಂದಿದೆ. ನೀರು ಇದ್ದರೆ ಜೀವ ಇರುವ ಸಾಧ್ಯತೆಯೂ ಇದೆ. ಇದೇ ಕಾರಣಕ್ಕೆ ವಿಜ್ಞಾನಿಗಳು ಈ ಗ್ರಹಗಳತ್ತ ವಿಶೇಷ ಗಮನ ಹರಿಸುತ್ತಿದ್ದಾರೆ. ಇನ್ನೊಂದೆಡೆ ಎಕ್ಸೋಪ್ಲಾನೆಟ್ಸ್ ಎಂದು ಕರೆಯಲ್ಪಡುವ ಸೌರಮಂಡಲದ ಹೊರಗಿನ ಗ್ರಹಗಳಲ್ಲಿ ಭೂಮಿಯಂತೆಯೇ ಪರಿಸ್ಥಿತಿಗಳಿರುವುದನ್ನು ನಾಸಾ ಮತ್ತು ಇತರ ಸಂಸ್ಥೆಗಳು ಪತ್ತೆ ಹಚ್ಚಿವೆ. ಅಲ್ಲಿ ಜೀವ ಇದ್ದರೆ ಅದು ಏಲಿಯನ್ಸ್ ಆಗಿರಬಹುದು. ಅಚ್ಚರಿ ಮೂಡಿಸುವ ಸಂಗತಿಗಳು. ಮಾನವ ಇತಿಹಾಸದಲ್ಲಿ ಅನೇಕ ವಿಚಿತ್ರ ಘಟನೆಗಳು ದಾಖಲಾಗಿವೆ. ಆಕಾಶದಲ್ಲಿ ಕಾಣಿಸಿಕೊಂಡ ಅಜ್ಞಾತ ವಸ್ತುಗಳು, ಹಠಾತ್ತಾಗಿ ಮಾಯವಾದ ವಿಮಾನಗಳು, ಕೆಲವರು ಹೇಳುವ ಅಪಹರಣ ಕಥೆಗಳು, ಇವೆಲ್ಲವೂ ಏಲಿಯನ್ಸ್ ಚರ್ಚೆಗೆ ಇಂಧನ ತುಂಬಿವೆ. 1947ರಲ್ಲಿ ಅಮೆರಿಕಾದ ರೋಸ್ವೆಲ್ ಎಂಬ ಸ್ಥಳದಲ್ಲಿ ನಡೆದ ಘಟನೆ ಇಂದಿಗೂ ವಿವಾದವಾಗಿದೆ. ಅಲ್ಲಿ ಬಿದ್ದ ವಸ್ತು ಏನಿತ್ತು? ಹವಾಮಾನ ಬಲೂನ ಅಥವಾ ಪರಗ್ರಹಯಾನವೇ? ಸರ್ಕಾರ ನೀಡಿದ ವಿವರಣೆಗಳ ಮೇಲೆ ಜನರಿಗೆ ಸಂಪೂರ್ಣ ನಂಬಿಕೆ ಇಲ್ಲ. ಇನ್ನೂ ಅಚ್ಚರಿ ಸಂಗತಿಯೆಂದರೆ, ಕೆಲವು ಪ್ರಾಚೀನ ಶಿಲ್ಪಗಳು ಮತ್ತು ಚಿತ್ರಗಳಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಹೋಲುವ ಆಕಾರಗಳು ಕಂಡುಬರುತ್ತವೆ. ಆ ಕಾಲದಲ್ಲಿ ಅಂಥ ಜ್ಞಾನ ಅವರಿಗೆ ಹೇಗೆ ಬಂತು? ಯಾರಾದರೂ ಹೊರಗಿನವರು ಸಹಾಯ ಮಾಡಿದರಾ? ವಿಜ್ಞಾನ ಏನು ಹೇಳುತ್ತದೆ? ವಿಜ್ಞಾನಿಗಳು ಇಂದಿಗೂ ಏಲಿಯನ್ಸ್ ಹುಡುಕಾಟದಲ್ಲಿದ್ದಾರೆ. ಬಾಹ್ಯಾಕಾಶಕ್ಕೆ ಕಳುಹಿಸಲಾದ ಉಪಗ್ರಹಗಳು, ರೇಡಿಯೋ ಸಿಗ್ನಲ್ ಹುಡುಕುವ ಯೋಜನೆಗಳು, ಮಂಗಳ ಗ್ರಹದ ಅನ್ವೇಷಣೆ, ಇವೆಲ್ಲವೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನಗಳೇ. ಆದರೆ ಇನ್ನೂ ಸ್ಪಷ್ಟ ಸಾಕ್ಷ್ಯ ಸಿಕ್ಕಿಲ್ಲ. ಇದರಿಂದ ಎರಡು ಸಾಧ್ಯತೆಗಳು ಮೂಡುತ್ತವೆ. ಏಲಿಯನ್ಸ್ ಇಲ್ಲವೇ ಇಲ್ಲ, ಅಥವಾ ಅವು ಇವೆ, ಆದರೆ ನಮ್ಮ ಸಂಪರ್ಕಕ್ಕೆ ಇನ್ನೂ ಬಂದಿಲ್ಲ. ಮಾನವನ ಭಯ ಮತ್ತು ಕುತೂಹಲ. ಏಲಿಯನ್ಸ್ ಬಗ್ಗೆ ಯೋಚಿಸಿದಾಗ ಮನುಷ್ಯನಿಗೆ ಭಯವೂ ಬರುತ್ತದೆ, ಕುತೂಹಲವೂ ಬರುತ್ತದೆ.
ಅವು ನಮ್ಮಿಗಿಂತ ಶಕ್ತಿಶಾಲಿಗಳಾಗಿದ್ದರೆ, ನಮ್ಮ ಭೂಮಿಗೆ ಅಪಾಯವಿದ್ದರೆ, ಅಥವಾ ಅವು ಸ್ನೇಹಿಪೂರ್ಣವಾಗಿದ್ದರೆ? ಬಹುಶಃ ಏಲಿಯನ್ಸ್ ಕಥೆ ನಮಗೆ ಒಂದು ಪಾಠ ಹೇಳುತ್ತದೆ. ನಾವು ಈ ಬ್ರಹ್ಮಾಂಡದಲ್ಲಿ ಅತಿದೊಡ್ಡವರಲ್ಲ. ನಮ್ಮಿಗಿಂತ ದೊಡ್ಡ ಜಗತ್ತಿದೆ, ದೊಡ್ಡ ಸತ್ಯಗಳಿವೆ. ಅಂತಿಮ ಪ್ರಶ್ನೆ: ಏಲಿಯನ್ಸ್ ನಿಜವಾಗಿಯೂ ಇವೆಯಾ, ಅಥವಾ ಇದು ಮಾನವನ ಕಲ್ಪನೆಯಾ? ಈ ಪ್ರಶ್ನೆಗೆ ಉತ್ತರ ಇನ್ನೂ ಕಾನದ ಗರ್ಭದಲ್ಲೇ ಇದೆ. ಆದರೆ ಒಂದು ವಿಷಯ ಸ್ಪಷ್ಟ: ಬ್ರಹ್ಮಾಂಡದ ಮೌನ ಎಂದಿಗೂ ಖಾಲಿಯಲ್ಲ. ಅದು ಯಾವುದೋ ರಹಸ್ಯವನ್ನು ಮರೆಮಾಡಿಕೊಂಡಿದೆ. ಒಂದು ದಿನ ಆ ರಹಸ್ಯ ಬಯಲಾಗಬಹುದು. ಆ ದಿನ ಮಾನವ ಇತಿಹಾಸವೇ ಹೊಸ ಅಧ್ಯಾಯಕ್ಕೆ ಕಾಲಿಡುತ್ತದೆ. ಈ ಬ್ರಹ್ಮಾಂಡದಲ್ಲಿ ನಾವು ಮಾತ್ರ ಒಬ್ರೇನಾ? ಏಲಿಯನ್ಸ್ ನಿಜವಾಗಿಯೂ ಇವೆಯಾ? ಇಂಥ ಅಚ್ಚರಿ ಮೂಡಿಸುವ ರಹಸ್ಯಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಭಯಾನಕ ಸತ್ಯಗಳನ್ನು ನೋಡೋಣ. ಧನ್ಯವಾದಗಳು.